ಆಲಿಸಿ ದಾಗಳಹುದು ನರರಿಗೆ ಮುಕುತಿ. ಈ ಗುರು ವಚನೋಪದೇಶವ ಆಲಿಸಿ ದಾಗಳಹುದು ನರರಿಗೆ ಮುಕುತಿ. ದುರಿತ ಕರ್ಮವನೊಲ್ಲದಿರು ಪುಣ್ಯವನೇ ಮಾಡು, ಹರನಾಡಿ ಇಡೀ ಶಾಂತರೊಡನಾಡು. ಕರುಣವಿರಲಿ ಜೀವರೊಳು ನೀತಿ ವಿಧನಾಗು, ಹೊರೆ ಪೋದಿದರನೆಂದು ಬೆಸೆಸುವ. ಶ್ರೀ ಗುರು ವಚನೋಪದೇಶವ ಆಲಿಸಿ ದಾಗಳಹುದು ನರರಿಗೆ ಮುಕುತಿ. ನಿಂದಿಸಿ ನುಡಿಯದಿರು ಆರನು ಮನಸ್ಸಿಗೆ ಬಂದಂತೆ ನಡೆಯದಿರೋ ಇಯದಲ್ಲಿ. ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸು, ಕೈ ಪಿಡಿದನು ಗ್ರಹಿಸುವ. ಶ್ರೀ ಗುರು ವಚನೋಪದೇಶವಾಲಿಸಿ ದಾಗಳಹುದು ನರರಿಗೆ ಮುಕುತಿ. ಭವಮಾಲೆ ಗೆಲಿಸು ಪೂಸಿಯದಿರೆಡರು ಬಂದು, ಕವಿಯಲಂಜದಿರು ಸಂಪದದೋಳು. ತವ ಮರವಳಿದಿರು ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದು ಅರಪುವ. ಶ್ರೀ ಗುರು ವಚನೋಪದೇಶವ ಆಲಿಸಿ ದಾಗಳಹುದು ನರರಿಗೆ ಮುಕುತಿ. ಬಳ ಶರೀರದ್ವೈತವನು ಬಾಯದಲ್ಲಿ ನಿನ್ನೋಳ್ ಏಕೋ ಭಾವನೆ ಒಡಗು. ಬವಮಾಲೆ ಸಲ್ರಿ, ಭವಮಾಲೆ ಅಂದ್ನಲ್ರಿ. ಭವಮಾಲೆ ಗೆಲಿಸು ಪುಷಿಯದಿರೆಡರು ಬಂದು ಭವಮಾಲೆ ಗೆಲಿಸು ಪೂಸಿಯದಿರೆಡರು ಬಂದು, ಕವಿಯಲಂಜದಿರು ಸಂಪದದೋಳು. ತವ ಮರವಳಿದಿರು ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದು ಅರಪುವ. ಶ್ರೀ ಗುರು ವಚನೋಪದೇಶವ ಆಲಿಸಿ ದಾಗಳಹುದು ನರರಿಗೆ ಮುಕುತಿ. ಬಳ ಶರೀರದ್ವೈತವನು ಬಾಯದಲ್ಲಿ ನಿನ್ನೋಳು ಏಕೋ ಭಾವನೆ ಒಡಗೂಡಿ. ತಿಳಿದು ಸಮಯ ನಿಷ್ಠೆ ಗೆಲಿವೇದ ವಿಧ ಭಕ್ತಿಗಳನ್ನ ಗಲದಿರೆಂದುಸರುವ. ಶ್ರೀ ಗುರು ವಚನೋಪದೇಶವಾಲಿಸಿ ದಾಗಳಹುದು ನರರಿಗೆ ಮುಕುತಿ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರಿದನು ಕನಸೌಂದರಿಯೇ. ಮಾರಮರ್ದನ ಗುರು ಶಂಭುಲಿಂಗವನೊಲಸಿ ಗಂಭೀರ ಸುಖದೋ ಇರು ಎಂದು ಪೇಳುವ. ಶ್ರೀ ಗುರು ವಚನೋಪದೇಶವಾಲಿಸಿ ದಾಗಳಹುದು ನರರಿಗೆ ಮುಕುತಿ. ಎಲ್ಲ ಚರಣ ಬಂಧುಗಳು, ಚರಣ ಶರಣತ್ಗಳು. ಶರಣು ಶರಣಾರ್ಥಿ ಗಡ್ಡಿಗಳಿಗೂ ಕೂಡ ಸ್ತೋತ್ರ ಮಾಡಿದ ಮತ್ತು ಇಲ್ಲಿ ತನ್ನ ನಾಮಸ್ಮರಣೆ ಸ್ತೋತ್ರ ಹಾಡಿದಂತ ಎಲ್ಲಾ ಶರಣರಿಗೂ ಕೂಡ, ಕೇಳಿದಂತ ಎಲ್ಲಾ ಶರಣರಿಗೂ ಕೂಡ ಓಂ ನಮಃ ಶಿವಾಯ ಗುರುಪದ ಪರವಾಗಿ ಭಕ್ತಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ, ಈಗ ಒಂದ್ ಸ್ವಲ್ಪ ನಮ್ದು ಕರೆಂಟ್ ಚಾರ್ಜ್ ಆಗಿಲ್ರಿ ಮೊಬೈಲ್. ಅದಕ್ಕೆ ನಮ್ಮ ಚಿಲ್ಲಾಳ್ ಪೂಜ್ಯರು ಕೂಡ ಇವತ್ತಿನ ಸತ್ಸಂಗ ನಡೆಸ್ಕೊಂಡು ಹೋಗ್ತಾರ ಅಂತೇಳಿ ಅವ್ರಲ್ಲಿ ಕೇಳ್ಕೊಂಡು ಅವರು ಕೂಡ ಇವತ್ತಿನ ಪದವನ್ನ ಒಂದು
ನಮಸ್ಕಾರ ಶರಣ್ರಿ, ನಮಸ್ಕಾರ. 19ನೇ ಪದ್ಯ ಏನ್ರಿ ಅಪ್ಪರ? 7ನೇ ಪದ ರೀ, 7ನೇ ಪದ. ಜಯ ಜಯ ಮಂಗಲಮಯ ಮಹಿಮಾ ಉದಯ ಅಂತೇಳಿ ಐತಲ್ರಿ. ಜಯ ಜಯ ಜನ್ಮ ಜರಾಮೃತಿ 7ನೇದ್ ನೋಡ್ರಿ. ಭಯಹರ ಜಯ ಜಯ ನಿತ್ಯ ನಿರಾಕುಳ ನಿರ್ಮಲ ಜಯ ಜಯ ಶಂಕರನೇ ಅನ್ನುವಂತ ಮಂಗಳಾರತಿ ಐತ್ರಿ. ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಅಂದ್ರಪ್ಪ. ನಂದು ಚಾರ್ಜ್ 3 ಪಾಯಿಂಟ್ ಅದ, ಹೋಗ್ಬಿಡ್ತದ. ಅದಕ್ಕೆ ಅರ್ಧಂಬರ್ಧ ಆಗ್ತದ. ತಾವ್ ಇವತ್ತು ನಡೆಸ್ರಿ, ಕರೆಂಟ್ ಬಂದವ್ರು ಮತ್ತೆ ಬರ್ತೇನ್ರಿ. ಆಯ್ತಾಯ್ತು. ಓಂ ನಮಃ ಶಿವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಓಂ ಏಕದಂಷ್ಟ್ರಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ಬುದ್ಧಿ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಶಿವ ಪ್ರಚೋದಯಾತ್. ಓಂ ನಮಃ ಶಿವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ಕುಂದೇಂದು ತುಷಾರಹಾರದವಳ ಯಾ ಶುಭ್ರವಸ್ತ್ರಾನ್ವಿತಾನ್ ಯಾ ವೀಣಾವರದಂಡ ಮಂಡಿತ ಕರ ಯಾ ಶ್ವೇತ ಪದ್ಮಾಸನಃ ಯಾ ಬ್ರಹ್ಮ ಅಚ್ಯುತ ಶಂಕರ ಪ್ರಭೃತಿರ್ಭಿರ್ದೇವೈ ಸದಾ ಪೂಜಿತ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ಓಂ ನಮಃ ಶಿವಾಯ. ಹಲೋ, ಯಾರು ಗುರಣ್ಣ ಶಾಂಡ್ರ ಮೀಟ್ ಮಾಡ್ರಿ. ಗುರಣ್ಣ ಗೆದ್ದಲ್ ಮರಿ ಶಾಂಡ್ರ ಸ್ವಲ್ಪ ಇದು ಆಗ್ಯದ, ನಾವು ಮೀಟ್ ಕುಲ್ ಆಗ್ಯದ, ಮೀಟ್ ಮಾಡ್ರಪ್ಪ ಗುರಣ್ಣ. ಥ್ಯಾಂಕ್ಸ್ ರಪ್ಪ, ಕೃತಜ್ಞತೆಗಳು. ಹೇಳ್ರಪ್ಪ. ಈ ಬೆಳಗಿನ ಸತ್ಸಂಗ ಕಾರ್ಯಕ್ರಮದಲ್ಲಿ ಈ ಓಂ ನಮಃ ಶಿವಾಯ ಗುಂಪಿನಲ್ಲಿ ಭಾಗವಹಿಸಿ ಮಹಾತ್ಮರ ಅನುಭವದ ವಚನಾಮೃತ ಸುಧೆಯನ್ನು ಸವಿಯಬೇಕು ಅಂತ ಸದಿವಲಾಶೆಯನ್ನು ಹೊಂದಿರತಕ್ಕಂಥ ಶಂಕರನ ಪೂಜ್ಯರನ್ನೇ ಮೊದಲುಗೊಂಡು ವೇದಿಕೆಯಲ್ಲಿ, ಈ ಸತ್ಸಂಗದ ವೇದಿಕೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಸಮಸ್ತ ಗುರು ತಾಯಿ ತಂದೆಗಳಿಗೆ, ಪರಮ ಪೂಜ್ಯರಿಗೆ ಅನಂತಾನಂತ ವಂದನೆಗಳು, ಶರಣಾರ್ಥಿಗಳು, ನಮಸ್ಕಾರಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇವತ್ತಿನ ದಿವಸದ ವಚನ ಸುಧೆಯಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಲೋಕೋಪಕಾರಕ್ಕೋಸ್ಕರವಾಗಿ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದರು. ಅದರಲ್ಲಿ ಷಟ್ಶಾಸ್ತ್ರಗಳು ಬಹಳಷ್ಟು ಪ್ರಚಲಿತವಾದವು. ಶಂಕರನೇ ಶಂಕರಾಚಾರ್ಯರಾಗಿ, ಶಂಕರಾಚಾರ್ಯರೇ ಶ್ರೀಮನ್ ನಿಜಗುಣ ಶಿವಯೋಗಿಗಳಾಗಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳೇ ಮತ್ತೆ ಪುನಃ ಸಿದ್ಧಾರೂಢರಾಗಿ, ಸಿದ್ಧಾರೂಢರ ಪರಾವತಾರವೇ ಗುರುನಾಥಾರೂಢರಾಗಿ ಜಗತ್ತಿಗೆ ಜ್ಞಾನ ಬೋಧೆಯನ್ನು ನೀಡುವಲ್ಲಿ ನಮಗೆಲ್ಲರೂ ಈ ಕರ್ನಾಟಕದ ಬೀದರ್ನಿಂದ ಹಿಡ್ಕೊಂಡು ಮೈಸೂರಿನ ತನಕ ಮತ್ತು ದೇಶ ವಿದೇಶಗಳಲ್ಲಿಯೂ ಕೂಡ ಈ ತತ್ವಜ್ಞಾನದ ಸವಿ ರುಚಿಯನ್ನು ಹಂಚಿ ಸೈ ಎನಿಸಿಕೊಂಡಿರ್ತಕ್ಕಂತಹ ಗುರುನಾಥ ಎಲ್ಲರೂ ಕೂಡ ಮೆಚ್ಚುವಂತಹ, ಅನುಗಾಲವೂ ಕೂಡ ಸ್ಮರಣೆಗೆ ಪಾತ್ರರಾಗಿರ್ತಕ್ಕಂತಹ ಸಿದ್ಧಾರೂಢಪ್ಪ ಅವರನ್ನು ಮತ್ತು ಗುರುನಾಥರೂಢರನ್ನು ಕೂಡ ಸ್ಮರಣೆ ಮಾಡಿಕೊಂಡು ಅವರ ಶ್ರೀಪಾದಗಳಲ್ಲಿ ಭಕ್ತಿಯಿಂದ ಮನೋವಾಕ್ ಕಾಯಾದಿಗಳಿಂದ ತ್ರಿಕರಣ ಪೂರ್ವಕವಾಗಿ ಅನಂತಾನಂತ ಶರಣರನ್ನು ಪರಮ ಪೂಜ್ಯರೆಲ್ಲರಿಗೆ ಉಪದೇಶ ನೀಡತಕ್ಕಂತಹ ಸಮಸ್ತ ಗುರುಗಳಿಗೆ ಮತ್ತು ನನಗೆ ಜ್ಞಾನಕ್ಕೆ ಕಾರಣರಾಗಿರ್ತಕ್ಕಂಥ ಸದ್ಗುರುಗಳಾದ ಗುರು ದತ್ತಾತ್ರೇಯ ಪೀಠ ಪರಂಪರೆಯವರಾದ ಗುರು ಗೋವಿಂದರು ಮುಕುಂದ ಜನವರನ್ನು ಕೂಡ ಸ್ಮರಣೆ ಮಾಡಿಕೊಂಡು ಅವರ ಶ್ರೀಪಾದಗಳಲ್ಲಿಯೂ ಕೂಡ ನಮಿಸುತ್ತಾ
ಇವತ್ತಿನ ದೇಶದ ಸತ್ಸಂಗದ ಈ ಸದುಪದೇಶದ ವಿಷಯದಲ್ಲಿ ಭಾಗವಹಿಸ್ತಾ ಕೈವಲ್ಯ ಪದ್ಧತಿ ಅನ್ನುವಂತಹ ಗ್ರಂಥದಲ್ಲಿ ಶ್ರೀಮನ್ ನಿಜಗುಣರು ಕೈವಲ್ಯ ಪದ್ಧತಿ ಇದನ್ನ ಯಾಕ ಇದನ್ನ ಪ್ರಕಟ ಮಾಡಿ ಜಗತ್ತಿಗೆ ಒಪ್ಪಿಸಿದ್ರು ಶ್ರೋತ್ರ ಬಳಗಕ್ಕೆ ಅಂತ ವಿಚಾರ ಮಾಡಿದಾಗ ನಮಗೆ ಎಲ್ಲಾ ಗ್ರಂಥಗಳನ್ನು ಕೂಡ ಓದುವುದಕ್ಕ ಆಗುವುದಿಲ್ಲ. ಒಂದೇ ಗ್ರಂಥವನ್ನು ಓದಿದರೆ ಸಾಕು, ಅದರಲ್ಲಿ ಇರತಕ್ಕಂಥ ಅರ್ಥವನ್ನು ಭಾವವನ್ನು ತಿಳಿದುಕೊಂಡು ಮನಸ್ಸು ಕಲುಷರಹಿತವಾಯಿತು ಅಂತಂತಂದ್ರೆ ನಾವು ಗುರುನಾಥನ ಪಾದಕ್ಕೆ ಪರಮಾತ್ಮನ ಪಾದಕ್ಕೆ ನಾವು ಸಲ್ತೀವಿ ಅಂತಕ್ಕಂಥ ವಿಚಾರ ಅವರು ಬಹಳಷ್ಟು ವಿಚಾರ ಮಾಡಿ ಈ ಕೈವಲ್ಯ ಪದ್ಧತಿ ಅನ್ನುವಂತಹದ್ದನ್ನ ನಮಗೆ ಮಹದುಪಕಾರ ರೀತಿಯಲ್ಲಿ ಭಗವಂತನೇ ಸಿದ್ಧಾರೂಢ ರೀತಿಯಾಗಿ ಬಂದರು ಅಂತ ಅನ್ನುವಂತಹದ್ದನ್ನ ನಾವು ಈಗಾಗಲೇ ನೋಡ್ಕೊಂಡು ಬಂದೀವಿ. ಆಗಲೇ ಈ ರೀತಿಯಿಂದ ಈ ಕೈವಲ್ಯ ಪದ್ಧತಿ ಅನ್ನುವಂತ ಗ್ರಂಥವನ್ನ ಓದಿದ್ರೆ ಸಾಕು, ಸಕಲ ಶಾಸ್ತ್ರಗಳ ಸಾರವೇ ಈ ಕೈವಲ್ಯ ಅನ್ನುವಂತಹ ಪದ್ಧತಿಯಲ್ಲಿ. ಕೈವಲ್ಯ ಅಂತಂದ್ರೆ ಮೋಕ್ಷ ಅನ್ನುವಂತ ವಿಚಾರವನ್ನು ನಾವು ಕೇಳ್ಕೊಂಡು ಬರ್ತಿರ್ತೀವಿ. ಯಾವುದೇ ಗ್ರಂಥ ಆಗಲಿ, ಯಾವುದೇ ಶಾಸ್ತ್ರವಾಗಲಿ, ಯಾವುದೇ ಪಾರಮಾರ್ಥಿಕ ವಿಷಯವಾಗಿ ಬರೆದಿರ್ತಕ್ಕಂಥ ಪೂಜ್ಯರು ತಮ್ಮ ವಿಶೇಷ ಅನುಭವ ಜ್ಞಾನವನ್ನ ಜಗತ್ತಿಗೆ ಅವರಾಗಿ ತೋರಿಸಿ ಕೊಡಬೇಕು ಅಂತ ತಿಳ್ಕೊಂಡು ಹೆಂಗ್ ಇಚ್ಛಾ ಮಾಡಿ ಕೇಸಿ ಅವು ಗ್ರಂಥಗಳನ್ನ ಬರೆದಿಲ್ಲ. ಲೋಕೋಪಕಾರಕ್ಕಾಗಿ ಗುರುನಾಥನೇ ಆ ಅಪರಾವತಾರವನ್ನು ತಾಳೆ ಜಗತ್ತಿಗೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಆ ಎಲ್ಲ ಶಾಸ್ತ್ರಗಳು ಬರೆಯಲ್ಪಟ್ಟಿವೆ. ಅವು ನಮಗೋಗಿ ಅಂತಂದ್ರೆ ಅಜ್ಞಾನಿಗಳು ಯಾರಿಗ ಅಜ್ಞಾನಿಗಳು ಅನ್ಬೇಕು ಅಂತಂದ್ರೆ ತನ್ನನ್ನು ತಾನು ತಿಳಿಯಲಾರದೆ ಇರ್ತಕ್ಕಂಥವನಿಗೆ ಅಜ್ಞಾನಿಗಳು ಅನ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಆ ಮಂತ್ರ ನನ್ನನ್ನು ನಾನು ತಿಳಿದುಕೊಳ್ಳುವುದಕ್ಕೆ ನಮಗೆ ಯಾರದನ್ನ ತಿಳಿಸಿಕೊಡ್ತಾರ ಅಂತ ವಿಚಾರ ಮಾಡಿದಾಗ ಆ ಸ್ವತಃ ಪರಮಾತ್ಮನೇ ತಾನಾಗಿಯೇ ನಮಗೋಸ್ಕರವಾಗಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಬಾಧಾ ಮಾಡಿ ನಮಗೆ ಯಥಾರ್ಥ ಜ್ಞಾನವನ್ನು ತಿಳಿಸ್ತಕ್ಕಂಥ ಉಪಕಾರವನ್ನ ಮಾಡಬೇಕು ಅಂತ ಕೊಣಕಿಸುವ ಉದ್ದೇಶದಿಂದ ಬೇರೆ ಬೇರೆ ಅವತಾರಗಳಿಂದ ಅವತರಿಸಿ, ಅದರಲ್ಲಿ ಶ್ರೀಮನ್ ನಿಜಗುಣಗಳು ಒಂದು ಅವತಾರ, ಸಿದ್ಧಾರೂಢರು ಕೂಡ ಒಂದು ಅವತಾರ ಅಂತ ಭಾವಿಸ್ತಾ ಅವರು ಈ ಗ್ರಂಥವನ್ನ ಬರೆದ್ರು. ಸದುಪಯೋಗವಾಗಲಿ ಜನರಿಗೆ, ಇದರಿಂದ ಅರ್ಥ ಜ್ಞಾನವಾಗಲಿ ಅಂತ. ಯಾವುದೇ ಗ್ರಂಥ ಆಗಲಿ ನಾವು ಆಗಲೇ ಹೇಳಿದಂತೆ ಏನನ್ನ ಪ್ರತಿಪಾದನೆ ಮಾಡ್ತಾವ ಎಲ್ಲ ಶಾಸ್ತ್ರಗಳು, ಎಲ್ಲಾ ಪಾರಮಾರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಜ್ಞಾನವನ್ನ ಏನನ್ನು ಕುರಿತು ಬೋಧ ಮಾಡ್ತಾವ ಅಂತ ವಿಚಾರ ಮಾಡಿದಾಗ ನೀವು ಯಾವುದೇ ಗ್ರಂಥ ಆಗಿರ್ಲಿ ಅದು ದೇಹ, ಆತ್ಮ, ಜಗತ್ತು ಇದರ ಬಗ್ಗೆನ ಜೀವನಿಗೆ ಉಪದೇಶ ಮಾಡ್ತಾವ ಅಂತ ಕೊಣಕಿಸಿ ನಾವು ಎಲ್ಲಾ ಗ್ರಂಥಗಳಲ್ಲಿಯೂ ಕೂಡ ಕಂಡುಕೊಂಡು ಬರ್ತೀವಿ. ಮಹಾತ್ಮರು ಕೂಡ ಉಪದೇಶ ಮಾಡಿರ್ತಕ್ಕಂಥ ವಿಚಾರಗಳಲ್ಲಿ ಕೂಡ ಈ ವಿಷಯಗಳನ್ನು ಬಿಟ್ಟು ಅತಿ ಮುಖ್ಯವಾಗಿರ್ತಕ್ಕಂಥವು ಈ ಅಜ್ಞಾನ ನಾಶಕ್ಕೋಸ್ಕರವಾಗಿ ಆಗಿರ್ತಕ್ಕಂಥ ಉಪದೇಶಗಳು. ಇವು ದೇಹದ ಕುರಿತು, ಆತ್ಮನ ಕುರಿತು, ಜಗತ್ತಿನ ಕುರಿತೇ ಆಗಿರ್ತಾವ. ಯಾರಿಗ ಉಪದೇಶ ಆಗ್ಯದ? ಏನು ಮನಸ್ಸಿಗೆ ಆಗಿದೋ, ಏನು ದೇಹಕ್ಕಾಗಿದೋ, ಏನು ಬುದ್ಧಿಗೆ ಆಗಿದೋ, ಯಾವುದರ ಇಂದ್ರಿಯಗಳಿಗೆ ಆಗಿದೋ, ಕಣ್ಣಿನಿಂದ ನೋಡಿದ್ದಕ್ಕಾಗಿದೋ, ಕಿವಿಯಿಂದ ಕೇಳಿದ್ದಕ್ಕಾಗಿದೋ ಅಂತ ಉಪದೇಶ ಯಾರಿಗಾಗಿದೆ ಅಂತ ನಾವು ವಿಚಾರ ಮಾಡಿದ ಉಪದೇಶ ಆಗಿದ್ದು ಮನಸ್ಸಿಗೆ ಮಾತ್ರ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟೀಕರಣಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ವಿಷಯ ರೂಪವಾಗಿ ಜೀವನಾಗಿರ್ತಕ್ಕಂಥವನು ಬ್ರಹ್ಮ ಸ್ವರೂಪನೇ ಇದ್ದಾನೆ ಅನ್ನುವಂತ ಯಥಾರ್ಥ ಜ್ಞಾನವನ್ನು ತಿಳಿಸ್ತಕ್ಕಂಥ ಗ್ರಂಥಗಳೇ ಮಹಾತ್ಮರ ವಿಶೇಷವಾಗಿರ್ತಕ್ಕಂಥ ಬೋಧನೆ ಇದೆ. ಈ ಬೋಧನೆ ಯಾರಿಗಾಗಿದೆ ಅಂತ ವಿಚಾರ ಮಾಡಿದ್ರೆ
ಜೀವನಿಗೆ ಮನಸ್ಸಿಗೆ ಮಾತ್ರ ಉಪದೇಶ ಇದೆ ಅನ್ನುವಂತಹದ್ದನ್ನ ಅವರು ಇದರ ಬಗ್ಗೆ ನಮಗ ತಿಳಿಸ್ತಾ ಹೋಗ್ತಾರ. ಅಂಥ ವಿಷಯವನ್ನು ಒಳಗೊಂಡಂತಹ ಈ ಕೈವಲ್ಯ ಪದ್ಧತಿಯಲ್ಲಿ ಈಗಾಗಲೇ ಪೂಜ್ಯರು ಇದರಲ್ಲಿ ಸುಮಾರು 6 ಪದ್ಯಗಳನ್ನ ಈಗ ವಿಚಾರ ಮಾಡ್ತಾ ಇಲ್ಲಿಯವರೆಗೆ ಮುಂದುವರೆದಿದ್ದಾರೆ. ಈ ಮುಂದುವರೆದಿರತಕ್ಕಂತ ವಿಷಯದಲ್ಲಿ 6ನೇ ಪದ್ಯ ನಿನ್ನಿನ ದಿವಸದ ವಿಚಾರದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ದೇವಿ ಸ್ತುತಿಯನ್ನು ಮಾಡಿದ್ದಾರೆ, ದೇವ ಸ್ತುತಿಯನ್ನು ಕೂಡ ಮಾಡಿದ್ದಾರೆ. ಸೂತ್ರ ಪದ್ಯದಲ್ಲಿ ಈ ಇಡೀ ಗ್ರಂಥದ ಸಾರಭೂತವಾಗಿರ್ತಕ್ಕಂಥ ಅಂಶವನ್ನೇ ಈ ಕೈವಲ್ಯ ಪದ್ಧತಿಯಲ್ಲಿ ತೊಡಗಿಸಿ ಆ ಇಡೀ ಗ್ರಂಥದ ಸಾರವನ್ನೇ ಆ ಸೂತ್ರದ ಪದ್ಯ, ಸೂತ್ರ ಅಂತಂದ್ರೆ ಎಲ್ಲವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದಕ್ಕ ಸೂತ್ರ ಅಂತಂತಂದ್ರೆ ಯಾವ ರೀತಿ ಮಣಿಗಳಲ್ಲಿ ದಾರವು ಹಾಸುಹೊಕ್ಕಾಗಿ ತಾನು ಒಂದೇ ಕಾಣಲಾರದಂತೆ ಹ್ಯಾಂಗ ಎಲ್ಲಾ ಮಣಿಗಳಲ್ಲಿ ಹಾಸುಹೊಕ್ಕಾಗಿ ಇದ್ದು ಅವನ್ನ ಸುಂದರವಾಗಿ ಕಾಣುವಂತೆ ಮಾಡ್ತಕ್ಕಂಥ ಕೆಲಸ ಯಾವುದು ಮಾಡಿದೆ ಅಂದ್ರೆ ಸೂತ್ರ ಮಾಡಿದೆ. ಆ ಸೂತ್ರದ ಬಲದಲ್ಲಿಯೇ ಆ ಮಣಿಗಳು ನಿಂತಿವೆ. ಆ ಮಣಿಗಳಿಂದ ಶೋಭಾಯಮಾನವಾಗಿ ಹಾರ ಅನ್ನುವಂತ ರೀತಿಯಲ್ಲಿ ಕಾಣುವುದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಆ ದಾರದ ರೂಪದಲ್ಲಿ ಇರ್ತಕ್ಕಂಥ ಪರಮಾತ್ಮನೇ ಎಲ್ಲದರಲ್ಲಿ ಹಾಸುಹೊಕ್ಕಾಗಿದ್ದಾನೆ. ಅದೇ ಆಧಾರ, ಅದೇ ಅಧಿಷ್ಠಾನ ಹ್ಯಾಂಗಾಗಿದೆಯೋ ಆ ರೀತಿಯಿಂದ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಹುದು ನರರಿಗೆ ಮುಕ್ತಿ ಎನ್ನುವಂತಹದ್ದನ್ನ ಮೊದಲನೇ ಪದ್ಯದಲ್ಲಿ ಹೇಳಿದರು. ನಂತರ 2ನೇ ಪದ್ಯದಲ್ಲಿ ಅವರು ಹೇಳಿದರು ಪರಮಹಾತ್ಮನನ್ನ ಯೋಗ ನಿದ್ರೆಯಿಂದ ಎಬ್ಬಿಸುವುದು ಅಂತ ತಿಳ್ಕೊಂಡು. ಇದರಲ್ಲಿ 7 ಅನ್ನುವಂತಹ ಸಂಖ್ಯೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು. 7 7 7 ಅಂತ 7ರಿಂದ ಒಳಗೊಂಡಿರ್ತಕ್ಕಂಥ ಜಗತ್ತಿನಲ್ಲಿಯ ಸರ್ವ ಪದಾರ್ಥಗಳ ಸಮ್ಮಿಶ್ರಣದೊಂದಿಗೆ ಅದರ ಮಹತ್ವವನ್ನು, ಅದರ ಉಪಯೋಗವನ್ನು, ಪರಮಾತ್ಮನನ್ನು ಉತ್ಥಾನ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಈ 2ನೇ ಪದ್ಯದಲ್ಲಿ ಪರಮಾತ್ಮನನ್ನು ಯೋಗ ನಿದ್ರೆಯಿಂದ ಎಬ್ಬಿಸುವುದಕ್ಕೋಸ್ಕರವಾಗಿ ಹೇಳಿರ್ತಕ್ಕಂಥ ವಿಷಯವನ್ನು ಕೂಡ ನಾವೆಲ್ಲರೂ ಕೇಳ್ಕೊಂಡು ಬಂದೀವಿ ಅಂತ ಅರ್ಥ. ಇನ್ನ 3ನೇದಿದೆ ಆ ಪರಮಾತ್ಮನ ಪಾದದ ಮಹಿಮೆಯ ಬಗ್ಗೆ 3ನೇ ಪದ್ಯದಲ್ಲಿ ಹೇಳಿದರು. ಪರಮಾತ್ಮನ ಪಾದ ಎಂಥದ್ದು ಇದೆ ಅಂತಂತಂದ್ರ ಅವು ಭಾಮಿನಿ ಷಟ್ಪದಿಯಲ್ಲಿ ಬರೆದಿರ್ತಕ್ಕಂಥ 6 ಸಾಲಿನ ಪದ್ಯ. ಶರಣ ಜನರ ಸದು ಹೃದಯ ನಳಿನದೋಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ ಅಂತಕ್ಕಂಥ ವಿಚಾರ ರೂಪವಾಗಿ ಹೇಳ್ತಕ್ಕಂಥ ಪರಮಾತ್ಮನ ಪಾದ ಹೇಗಿದೆ, ಆ ಪರಮಾತ್ಮನ ಪಾದದಿಂದ ಕೆಟ್ಟದ್ದು ಹ್ಯಾಂಗ ನಾಶವಾಯಿತು ಮತ್ತು ಒಳ್ಳೇದು ಅನ್ನುವಂಥದ್ದು ಹ್ಯಾಂಗ ಶಾಶ್ವತವಾಗಿ ಉಳಿತು ಅನ್ನುವಂಥದ್ರ ವಿದ್ಯೆ ಈ ಪಾದದ ಮಹಿಮೆಯನ್ನು ನಮ್ಮ ಮನಸ್ಸು ಪರಮಾತ್ಮನ ಶ್ರೀಪಾದಗಳಲ್ಲಿ ಒಂದಾಗುವುದಕ್ಕೋಸ್ಕರವಾಗಿ ಪರಮಾತ್ಮನ ಪಾದದ ಮಹಿಮೆಯನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ಗ್ರಂಥಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪರಮ ಹಂಸ ಆಗಿರ್ತಕ್ಕಂಥ ಚಿಕ್ಕರಾಮಾರೂಢ ಅಪ್ಪ ಅವರು, ರಾಮಾರೂಢಪ್ಪ ಅವರು ಬಹಳ ವಿಶೇಷವಾದಂತ ಅರ್ಥಗಳನ್ನ ಒಂದೇ ಆ ರಾಜಭಾಷೆಯಲ್ಲಿ ಇರ್ತಕ್ಕಂಥ ಈ ಕೈವಲ್ಯ ಪದ್ಧತಿ ಅನ್ನುವಂಥ ಗ್ರಂಥವನ್ನ ಕನ್ನಡದ ಸರಳೀಕರಣ ಭಾಷೆಗೆ ನಾವು ಈ ಸದ್ಯ ಆಡ್ತಕ್ಕಂಥ ಭಾಷೆಯಲ್ಲಿ ಅದನ್ನ ಅಳವಡಿಸಿ ರಾಮಾರೂಢಪ್ಪ ಅವರು ಬಹಳ ನಮಗೆ ಉಪಕಾರವನ್ನು ಮಾಡಿದ್ದಾರೆ. ಅವರ ಉಪಕಾರವನ್ನು ಸ್ಮರಣೆಗೆ ಯೋಗ್ಯವಾಗಿದೆ ಅಂತಂತ ಹೇಳ್ತಾ ಪರಮಾತ್ಮನ ಪಾದದ ಮಹಿಮೆಯನ್ನು ಹೇಳಿದ ಮೇಲೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪರಮಾತ್ಮನ ಮಂತ್ರದ ಬಗ್ಗೆ ಹೇಳಿದರು. ಕಾಯವಿಡಿದಾತ್ಮ ರಾಶಿಗೆ ಪರತರ ಮುಕ್ತಿಗುಪಾಯವಿದು ಪರತರ ಶಿವ ಮಂತ್ರವಿದಣ್ಣ ಅನ್ನುವಂಥದ್ದ 4ನೇ ಪದ್ಯದಲ್ಲಿ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನ
ವಿಶೇಷ ಅರ್ಥದೊಂದಿಗೆ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದಂತಹ ವಿಚಾರವನ್ನ ನಮ್ಮ ಬುದ್ಧಿ ಮಟ್ಟದ ಯಥಾಮತಿಗೆ ಹ್ಯಾಗ ನಿಧಿಕಿತೋ ಅದನ್ನು ನಾವು ಆಲಿಸಿ ಸದ್ಗುರುಗಳಿಂದ ಅದರ ಮಹಾತ್ಮೆಯನ್ನ ಕೇಳತಕ್ಕಂತ ಭಾಗ್ಯವನ್ನು ನಾವು ಕಂಡುಕೊಂಡಿದ್ದೇವೆ. ಇದು ನಮಗೆ ಒದಗಿ ಬಂದಿದ್ದು ನಮ್ಮೆಲ್ಲರ ಭಾಗ್ಯ ವಿಶೇಷ ಅಂತ ಸ್ಮರಣೆ ಮಾಡ್ತಾ, ಇನ್ನ 5ನೇ ವಿಷಯದಲ್ಲಿ ಅಂದ್ರೆ 5ನೇ ಪದ್ಯದಲ್ಲಿ ಈ ಕೈವಲ್ಯ ಪದ್ಧತಿಯಲ್ಲಿ ಹೇಳಿರ್ತಕ್ಕಂಥ ವಿಚಾರ ಏನಿದೆ ಅಂದ್ರೆ ಪರಮಾತ್ಮನ ಓಂ ನಮ ಶಿವಾಯ ಮಂತ್ರದ ಮಹಿಮೆ ಹೇಳಿದ ಮೇಲೆ 5ನೇ ಪದ್ಯದಲ್ಲಿ ಪರಮಾತ್ಮನ ನಾಮದ 108 ನಾಮಗಳನ್ನ ವಿಶೇಷವಾಗಿ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಜಗತ್ತಿಗೆ ಅರ್ಪಣಾ ಭಾವ ರೂಪದಿಂದ ಅವನ್ನ ಆರಿಸಿ ಬರೆದು, ನಾಮಗಳು ಅನಂತದಾವು, ನಾಮಗಳು ಸಾವಿರಾರದಾವು, ನಾಮಗಳು ವಿಶೇಷವಾಗಿ ಅದಾವು. ಅವುಗಳಲ್ಲಿ 108 ನಾಮಗಳು ದೇವಿಯ ಮತ್ತು ಪರಮಾತ್ಮನ ವಿಶೇಷವಾದಂತ ಅರ್ಥಗಳನ್ನು ಉಳ್ಳಂತಹ ಆ ಮಂತ್ರಗಳನ್ನ ಪರಮಾತ್ಮನ ನಾಮದ ಮಹಿಮೆ ಜೊತೆಗೆ ಪರಮೇಶ್ವರಿಯ ನಾಮದ ಮಹಿಮೆಯನ್ನು ಕೂಡ ನಮಗೆ ಬೋಧಿಸಿದ್ದಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಈ 6 ಪದ್ಯಗಳ ತನಕ ನಮಗೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅದಕ್ಕೆ ಅರ್ಥ ಬರ್ತಕ್ಕಂಥ ಪೂಜ್ಯರಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಇಂತಹ ಕೈವಲ್ಯ ಗ್ರಂಥವನ್ನ ಈ ಬೆಳಗಿನ ಸತ್ಸಮಯದಲ್ಲಿ ಯಾರು ಪಾರಮಾರ್ಥ ವಿಷಯವನ್ನ ತಿಳಿದುಕೊಳ್ಳಬೇಕು, ನಾವು ಈ ಭವಸಾಗರದಿಂದ ಪಾರ ಆಗಬೇಕು ಅಂತಕ್ಕಂತಹ ಸದ್ಯಭಿಲಾಷೆಯನ್ನು ಉಳ್ಳವರು ಯಾರು ಅದಾರೋ ಅವರಿಗೆ ಇದು ಬಹಳಷ್ಟು ಪ್ರಿಯಕರವಾಗಿರ್ತಕ್ಕಂಥದ್ದು. ಇದು ಎಲ್ಲರಿಗೆ ಈ ಅರಿವು ಬರ್ಲಿಕ್ಕೆ ಸಾಧ್ಯ ಏನು ಅಂತ ವಿಚಾರ ಮಾಡಿದ್ರೆ, ಬ್ಯಾನಿ ಯಾವನಿಗಾದ ಅವ ಮಾತ್ರ ಬ್ಯಾನಿ ಕಳ್ಕೊಳಾಕ ಪ್ರಯತ್ನ ಮಾಡ್ತಾನ. ಬ್ಯಾನಿ ಯಾರಿಗಿಲ್ಲೋ ಅವ ಡಾಕ್ಟರ್ ತಾಕ ಹೋಗಾಕ ಸಾಧ್ಯ ಇಲ್ಲ. ನಮಗೆಲ್ಲ ಬ್ಯಾನಿ ಆಗ್ಯದ ಅಂತ ಅರ್ಥ. ನಮಗ ಬಾಧೆ ಏನು ಅಂತ ಅನುಭವಕ್ಕ ಬಂದದ ಅಂತ ಅರ್ಥ. ಈ ಬಾಧೆಯನ್ನು ಕಳೆದುಕೊಳ್ಳುವಂತಹ ಸಾಹಸವನ್ನ ಯಾರಿಂದ ಮಾಡಿಕೊಳ್ಳಬೇಕು ಅಂದ್ರೆ, ಈ ಬಾಧೆಯನ್ನು ನಿವಾರಣೆ ಮಾಡ್ತಕ್ಕಂತಹ ಈ ಭವರೋಗ ವೈದ್ಯ ಅಂತ ಕರೆಸಿಕೊಳ್ತಕ್ಕಂತ ಸದ್ಗುರುಗಳ ಮೂಲಕವಾಗಿ ಈ ಭವದ ಬಾಧೆಯನ್ನ ನಾವು ನಿವಾರಿಸಿಕೊಳ್ಳಬೇಕು ಅಂತ ತಿಳ್ಕೊಂಡ್ ಕೇಸಿ ಬಾಧೆ ಆಗಿದೆಯೋ ಆ ಬಾಧಾ ಉಳ್ಳವರು ಮಾತ್ರ ಈ ಸತ್ಸಂಗದಲ್ಲಿ, ಎಲ್ಲಾ ಸತ್ಸಂಗಗಳಲ್ಲಿ ಎಲ್ಲರೂ ಇದರ ಬಗ್ಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಅದು ಬರಬೇಕಾದರೂ ಕೂಡ ಪೂರ್ವ ಜನ್ಮದ ಸಂಸ್ಕಾರ ಮಹಾ ಪುಣ್ಯ ವಿಶೇಷದಿಂದ ಈ ಒಂದು ಪರಿಪಾಠ ಅಂಥವರಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಇದನ್ನ ಕೇಳಬೇಕು, ಇದನ್ನ ತಿಳಿದುಕೊಳ್ಳಬೇಕು, ಇದರಲ್ಲಿ ನಾವು ಭಾಗವಹಿಸಬೇಕು, ಪರಮಾತ್ಮನ ಗುಣ ಗಾನಗಳನ್ನ ನಾವು ಮಾಡಬೇಕು, ಇದನ್ನ ಹೇಳೋರಿಗೆ ನಾವು ಮರ್ಯಾದೆಯನ್ನು ಕೊಡಬೇಕು, ಅವರನ್ನ ಗೌರವಿಸಬೇಕು, ಅಂತಹ ಗುರುಗಳನ್ನ ನಾವು ಸೇವಿಸಬೇಕು ಅಂತ ಇನ್ನಿಷ್ಟು ಜನ ಸತ್ಸಂಗಿಗಳಿಗೆ ನಮ್ಮಲ್ಲಿ ಏನು ಬಂದದಲ್ಲ ಅದು ನಮ್ಮ ಭಾಗ್ಯ ವಿಶೇಷ ಅನ್ನುವಂತಹದ್ದನ್ನ ಅರ್ಥ ಮಾಡಿಕೊಂಡು ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಈ ಕೈವಲ್ಯ ಪದ್ಧತಿಗೆ ಅನುಗುಣವಾಗಿ ಪರಮ ಪೂಜ್ಯರಾಗಿರ್ತಕ್ಕಂಥ ಓಂ ನಮಃ ಶಿವಾಯ ಗುಂಪಿನ ಸಂಚಾಲಕರಾಗಿರ್ತಕ್ಕಂಥ ಈ ಶಂಕರಣ್ಣ ಪೂಜ್ಯರು ನಮಗೆ ವಿಶೇಷವಾದಂತ ಅರ್ಥದೊಂದಿಗೆ ಇದನ್ನ ಅನುಭವಿಸಲಿಕ್ಕೆ ಉಪಾಯ ಮಾಡಿ ಹೇಳ್ತಾ ಬಂದಿದ್ದಾರೆ ಬಹುದಿನಗಳಿಂದ. ಅವರ ಶ್ರೀಪಾದಗಳಲ್ಲಿಯೂ ಕೂಡ ಅನಂತ ನಮಸ್ಕಾರಗಳನ್ನು ಪರಿಹರಿಸುತ್ತಾ, ಯಾಕಂದ್ರ ಹಿಂದಿಂದ ಮರಿಬಾರ್ದಂತ. ಯಾಕಂತಂದ್ರ ಈ ಕೌದಿ ಹೊಲ್ಯಾಕ ಕುಂತಿರ್ತಾರ ಒಬ್ಬರ ಮನ್ಯಾಗ. ಕೌದಿ ಹೊಲ್ಯಾಕ ಕುಂತಾಗ ಆ ಕೌದಿ ಹೊಲಿಯಕ ಅವಶ್ಯಕತೆ ಏನಿದೆ ಅಂತಂದ್ರ ಸೂಜಿ ಇದೆ. ಆ ಸೂಜಿ ಮೂಲಕವಾಗಿ ದಾರವನ್ನ ಚೂರು ಚೂರು ಆಗಿರ್ತಕ್ಕಂಥ ಬಟ್ಟೆಗಳನ್ನ
ಅವು ಪೋಣಿಸಿ ನಿಯಮಬದ್ಧವಾಗಿ ಅಲಂಕಾರ ರೂಪವಾಗಿ ಅವನ್ನ ನಾವು ಹೊಲಿಬೇಕಾದ್ರಪ್ಪ ಅಂತರ ದಾರದ ಅವಶ್ಯ ಇದೆ, ಸೂತ್ರದ ಅವಶ್ಯ ಇದೆ. ಆ ಸೂತ್ರದ ಅವಶ್ಯ ಇದೆ ಅಂತ ತಿಳ್ಕೊಂಡ ಕೇಸ ಸೂಜಾಗ ನಾವು ದಾರನು ಪೋಣಿಸಿವಿ, ಕೌದಿನ ಹೊಲ್ಯಾಕತ್ತೀವಿ ಅಂದ್ರೆ ಬೆಳತನಕ ಹೊಂದ್ರು ಕೂಡ ಅದು ಕೌದಿ ನಿಂದ್ರಂಗಿಲ್ಲ. ಯಾಕ ಅಂತಾರ ಗಂಟ ಮರ್ತಿರ್ತೀವಿ ಅನ್ನುವಂತಹದ್ದನ್ನು ಪರಮ ಪೂಜ್ಯರು ಇದಕ್ಕೆ ಸೂಚ್ಯವಾಗಿ ಹೇಳ್ಕೊಂಡು ಬರ್ತಿರ್ತಾರ. ಅದಕ್ಕ ಸ್ವಲ್ಪ ಗಂಟ ಬಿಗಿ ಹಾಕಬೇಕ ಅಂತ ತಿಳ್ಕೊಂಡ್ ಕೇಸಿ ಆಗಿರ್ತಕ್ಕಂಥ ವಿಷಯದ ಅನುಭವವನ್ನು ತಕ್ಕ ಸಮಯದಲ್ಲಿ ಇದನ್ನ ನಾವು ಲಕ್ಷ್ಯಕ್ಕೆ ತಂದುಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನ, ಈ 6 ಪದ್ಯಗಳ ಭಾವವನ್ನ, ಕೈವಲ್ಯ ಅನ್ನುವಂತ ಈ ಪದ್ಧತಿಯ ವಿಚಾರವನ್ನ ಸ್ವಲ್ಪ ಮಟ್ಟಿಗೆ ಯಥಾ ಮತಿಗೆ ನಿಲುಗದಂತೆ ಅದನ್ನ ಈ ಕೈವಲ್ಯ ವಿಷಯ ಅನ್ನುವಂಥ ಕೈವಲ್ಯ ಪದ್ಧತಿ ಅನ್ನುವಂಥ ಈ ಗ್ರಂಥದಲ್ಲಿ 6 ಪದ್ಯಗಳಾಗಿವೆ. ಈ 6 ಪದ್ಯಗಳಲ್ಲಿ ಪೂಜ್ಯರಾಗಿರ್ತಕ್ಕಂಥವ್ರು ತಮಗೆ ಇದರ ಬಗ್ಗೆ ನಮಗೆ ಎಲ್ಲರಿಗೂ ಉಪದೇಶ ನೀಡ್ತಾ ಬಂದಿದ್ದಾರೆ. ಈಗ 7ನೇ ಪದ್ಯ ಏನಿದೆ ಅಂತಂತಂದ್ರೆ, ಜಯ ಜಯ ಮಂಗಳ ಮಯ ಮಹಿಮೋದಯ ಜಯ ಜಯ ಜನ್ಮ ಜರಾಮೃತಿ ಭಯಹರ ಜಯ ಜಯ ನಿತ್ಯ ನಿರಾಕುಳ ನಿರ್ಮಳ ಜಯ ಜಯ ಶಂಕರನೇ ಅಂತಕ್ಕಂಥ ಪಲ್ಲವಿ. ಪದ್ಯದ ಆರಂಭ ಆಗುವುದಕ್ಕ ಮೊದಲ 2 ನುಡಿಗಳು ಮತ್ತೆ 2 ನುಡಿಗಳು, ಹೀಗೆ 4 ನುಡಿಗಳು ಇರ್ತಾವ. ಒಂದೊಂದ್ ಕಡೆ 2 ಇರ್ತಾವ. 2 ಪಲ್ಲವಿ, 2 ಸಾಲುಗಳ ಮೂಲಕ ಪಲ್ಲವಿ ಅಂತ ಕರೆಸಿಕೊಂತತೆ. ಮತ್ತ 4 ಸಾಲುಗಳು ಇದ್ದುಪ ಅಂತಂದ್ರೆ ಅದರಲ್ಲಿ 2 ಪದ್ಯಗಳ ಸಾಲುಗಳನ್ನು ಬಿಟ್ಟು ಮತ್ತೆರಡು ಪದ್ಯಗಳು ಅನುಪಲ್ಲವಿ ಅಂತ ಅನಿಸಿಕೊಂತಾವ. ಪಲ್ಲವಿ ಅನುಪಲ್ಲವಿ ಅಂತ. ಈ ಪಲ್ಲವಿ ಏನಿದೆ ಅಲ್ಲ, ಈ 7ನೇ ಪದ್ಯದ ಪಲ್ಲವಿಯಲ್ಲಿ ಇದು ಪಲ್ಲವಿಗೆ ಸೂತ್ರ ಅಂತಾನು ಕರೀತಾರ. ಯಾಕಂದ್ರೆ ಪದದ ಅರ್ಥ ಪಲ್ಲವಿಯೊಳಗೆ ಅಂತ ಗಾಳಿ ಮಾತೆ ಇದೆ. ಮುಂದೆ ಹೇಳ್ತಕ್ಕಂಥ 3 ನುಡಿಯೋ 5 ನುಡಿಯೋ ಆ ಪದ್ಯ ಒಳಗೊಂಡಿರ್ತದ. 5 ನುಡಿಗಳಿಂದ 3 ನುಡಿಗಳಿಂದ ಆ ಒಳಗೊಂಡಿರ್ತಕ್ಕಂಥ ನುಡಿಗಳಿಗೆ ಅನುಗುಣವಾಗಿ ಸಕಲ ಪದ್ಯದ ಸಾರ ಅರ್ಥವನ್ನೇ ಈ ಪಲ್ಲವಿ ಬೋಧ ಮಾಡ್ತಿರ್ತದ. ಅದಕ್ಕೋಸ್ಕರವಾಗಿ ಪಲ್ಲವಿಯಲ್ಲಿ ಏನಿದೆ ಅಂತಂದ್ರೆ ನಾವು ಅದನ್ನ ಈಗ ನೋಡಿದೀವಿ. ಏನಂತಂದ್ರೆ ಪಲ್ಲವಿ 7ನೇ ಪದ್ಯದಲ್ಲಿ ಜಯ ಜಯ ಮಂಗಳ ಮಹಿಮೋದಯ ಜಯ ಜಯ ಜನ್ಮ ಜರಾಮೃತಿ ಭಯಹರ ಜಯ ಜಯ ನಿತ್ಯ ನಿರಾಕುಳ ನಿರ್ಮಳ ಜಯ ಜಯ ಶಂಕರನೇ ಅನ್ನುವಂತ ಈ ಪದ್ಯದೊಂದಿಗೆ, ಈ ಪಲ್ಲವಿಯೊಂದಿಗೆ, ಈ ಸೂತ್ರದೊಂದಿಗೆ ಆರಂಭ ಆಗ್ಬರ್ತದ ಈ 7ನೇ ಪದ್ಯದ ಅರ್ಥ. ರಾಜರಾಗಿರ್ತಕ್ಕಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಅರಮನೆಯ ಸಂಸ್ಥಾನವನ್ನೇ ಬಿಟ್ಟು ತೊಲಗಿ, ಅರಮನೆಯನ್ನೇ ಬಿಟ್ಟು ಗುರು ಮನೆಗೆ ಬಂದಂತಹವರು ಯಾರು ಅಂತಂತಂದ್ರೆ ಮಹಾತ್ಮರಾಗಿರ್ತಕ್ಕಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಸಾಮಾನ್ಯ ಜನರು, ಅನೇಕ ಜನರು ತಮ್ಮ ತಮ್ಮ ಐಹಿಕ ಭೌಗಿಕ ವಿಷಯಗಳನ್ನು ಬಿಟ್ಟು ಪರಮಾತ್ಮನ ಅನುಸಂಧಾನಕ್ಕೋಸ್ಕರವಾಗಿ, ಪರಮಾತ್ಮ ಸ್ಮರಣೆಗೋಸ್ಕರವಾಗಿ, ಜ್ಞಾನಕ್ಕೋಸ್ಕರವಾಗಿ ಬಿಟ್ಟಂಥವ್ರನ್ನ ನಾವು ನೋಡ್ಕೊಂಡು ಬಂದೀವಿ. ಮತ್ತೆ ಅರಮನೆಯನ್ನೇ ಬಿಟ್ಟು ಬಂದಿರತಕ್ಕಂಥವ್ರು ಅಂತಂದ್ರೆ ಗೌತಮ ಬುದ್ಧರು ಮತ್ತು ಈ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಅನೇಕರು ಜನಕರ ಮಹಾರಾಜರು ಕೂಡ ಮೊದಲು ಪಾರಮಾರ್ಥಿಕ ವಿಷಯಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಕೊಟ್ಟು ಮಹಾತ್ಮರ ಗ್ರಂಥಗಳನ್ನ ಭಕ್ತಿ ಭಾವದಿಂದ ವಿಚಾರ ಮಾಡಿ ಅವನ್ನ ಆಲಿಸ್ತಿದ್ರು ಅಂತಕ್ಕಂಥ ವಿಚಾರವನ್ನ ನಾವು ಕೇಳ್ತಾ ಬರ್ತೀವಿ. ಆ ರೀತಿಯಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅರಮನೆಯನ್ನೇ ತೊರೆದು ಗುರು ಮನೆಗೆ ಬಂದಿರತಕ್ಕಂಥವ್ರು ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಕೇವಲ ರಾಜ್ಯ ಭಾರ ಮಾಡುವ ಮೂಲಕವಾಗಿ
ಜನರಿಗೆ ಉಪಕಾರ ಮಾಡುವುದಕ್ಕಿಂತ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಪಾರಮಾರ್ಥಿಕ ಜ್ಞಾನವುಳ್ಳಂತಹ ಅರ್ಥಗಳುಳ್ಳ ಗ್ರಂಥಗಳನ್ನು ಜಗತ್ತಿಗೆ ಸಮರ್ಪಣ ಮಾಡಬೇಕು ಅಂತಕ್ಕಂಥ ಭಾವವನ್ನ ತಾವೇ ಸ್ವತಃ ಪರಮಾತ್ಮನೇ ಈ ಅವತಾರದಿಂದ ಬಂದು ನಮಗೆಲ್ಲರಿಗೂ ಕಲ್ಯಾಣಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಪರೋಪಕಾರ ಬಹಳಷ್ಟು ಸ್ತುತ್ಯಾರ್ಹಕ್ಕೆ ಪಾತ್ರರಾಗಿರ್ತಕ್ಕಂಥ ಅಂತದ್ದನ್ನು ಹೇಳ್ತಾ, ಈಗ ಈ 7ನೇ ಪದ್ಯದಲ್ಲಿ ಪಲ್ಲವಿಯ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೀವಿ. ಈ ಪಲ್ಲವಿಯಲ್ಲಿ ಬರ್ತಕ್ಕಂತ ಶಬ್ದಗಳ ಸಂಗ್ರಹ ಹೇಗಿದೆ ಅನ್ನುವಂತಹದ್ದನ್ನ ಮೊದಲು ವಿಚಾರ ಮಾಡ್ಬೇಕಾಗ್ತದೆ. ಯಾಕಂದ್ರೆ ರಾಜಭಾಷೆಯನ್ನು ಒಳಗೊಂಡಿರ್ತಕ್ಕಂತ ಈ ಪದ್ಯ ಸರಳೀಕರಣಗೊಳಿಸುವುದಕ್ಕೋಸ್ಕರವಾಗಿ ಅವುಗಳ ಯಥಾರ್ಥ ನಮ್ಮ ಆಡು ಭಾಷೆಯಲ್ಲಿ ಅವುಗಳಿಗೆ ಅರ್ಥವನ್ನು ಬರೆದಾರ. ಈ ಗ್ರಂಥದ ತಾತ್ಪರ್ಯವನ್ನ ಬರೆದವರು ಏನೇನಿದಾವು ಈ ಪದ್ಯದ ಪಲ್ಲವಿಯಲ್ಲಿ ಬರ್ತಕ್ಕಂಥ ಶಬ್ದಗಳ ಸಂಗ್ರಹ ಯಾಗಿದೆ ಅಂತಂತಂದ್ರೆ, ಮಂಗಳಮಯ ಅಂದ್ರೆ ಮಂಗಲ ಸ್ವರೂಪದಿಂದ ಸರ್ವತ್ರ ತುಂಬಿಕೊಂಡಂತಹ ಪರಮಾತ್ಮ, ನಿನಗೇ ಮಂಗಳ, ನಿನಗೇ ಜಯ ಜಯ ಅಂತ 2 ಸಲ ಅಂದಾರ ಅವರು. ಮಂಗಳಮಯ ಮಂಗಲ ಸ್ವರೂಪದಿಂದ ಸರ್ವತ್ರ ತುಂಬಿಕೊಂಡಂತಹ ನಿನಗೆ ಜಯ ಜಯ, ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ ಅಂತ ಹೇಳ್ತಾ ಮಂಗಳಮಯದ ಅರ್ಥವನ್ನ ತಿಳಿಸಿಕೊಟ್ರು ಪೂಜ್ಯರು. ಇನ್ನ ಜಯ ಜಯವಾಗಲಿ ಅಂತ ಅವರನ್ನ ಘೋಷಿಸಿದರು. ಮಹಿಮೋದಯ ಅನ್ನುವಂತ ಶಬ್ದಕ್ಕ ಅರ್ಥವನ್ನ ಏನಂತ ತಿಳ್ಕೋಬೇಕು, ಮಹಿಮೋದಯ ಅಂದ್ರೆ ಏನು ಅನ್ನುವಂಥದ್ದು ನಮಗ ಗೊತ್ತಾಗೋ ಸಂಬಂಧವಾಗಿ ಬರೆದಿರ್ತಕ್ಕಂಥ ಅರ್ಥದ ಭಾವ ಏನಿದೆ ಅಂದ್ರ, ಮಹಿಮಾಶಾಲಿಯಾದಂತಹ ನಿನಗೆ ಮಹಿಮೋದಯ ಅನ್ನುವಂತ ಶಬ್ದಕ್ಕೆ ಅರ್ಥವನ್ನ ಹೇಳಿದರು. ಮಹಿಮಾಶಾಲಿಯಾದಂತಹ ನಿನಗೆ ಅಂತ, ಜಯ ಜಯ ಅಂತ, ಜಯವಾಗಲಿ ಜಯವಾಗಲಿ. ಜನ್ಮ ಜರಾ ಮೃತಿ, ಇದರಲ್ಲಿ 3 ಇದೇವೆ. ಜನ್ಮ ಜರಾ ಮೃತಿ ಅಂದ್ರೆ ಜನ್ಮ ಅಂತಂದ್ರೆ ಹುಟ್ಟು, ಜರ ಅಂದ್ರ ಮುಪ್ಪು, ಮೃತಿ ಅಂದ್ರೆ ಮರಣ. ಇವು 3ಗಳನ್ನು ಒಳಗೊಂಡಿರ್ತಕ್ಕಂಥ ಭಾವ ಸಂಸ್ಕೃತದಲ್ಲಿ ಜನ್ಮ ಜರಾ ಮೃತಿ ಭಯ ಅನ್ನುವಂಥದ್ದಕ್ಕೆ ಕನ್ನಡದಲ್ಲಿ ಅರ್ಥ ಉತ್ಪತ್ತಿ, ಮುಪ್ಪು ಮತ್ತು ಮರಣಗಳ ಅಂತ ಅರ್ಥ. ಈ ಜನ್ಮ ಜರಾ ಮೃತಿ ಭಯ ಹರ ಅಂತ, ಹರ ಅಂತಂದ್ರೆ ನಾಶ ಮಾಡ್ತಕ್ಕಂಥ, ಅದನ್ನ ತೊಲಗಿಸತಕ್ಕಂಥ ಶಕ್ತಿ ಉಳ್ಳಾತ ಯಾವ ಇದ್ದಾನೋ ಆತನಿಗೆ ಭಯ ಹರ ಅಂತ ಕರೆದರು. ಹರ ಅಂದ್ರೆ ನಾಶ ಮಾಡುವವ ಅಂತ, ಕೆಟ್ಟದ್ದನ್ನು ನಾಶ ಮಾಡುವವನು ಅಂತ. ಭವಹರ ಅಂತ ಶಬ್ದ ಇಲ್ಲೇ ಪ್ರಯೋಗ ಆಗಿದೆ ಅಂತ ವಿಚಾರ ಮಾಡಿದಾಗ, ಭವ ಅಂತಂದ್ರೆ ಹುಟ್ಟು ಸಾವಿಗೆ ಭವ ಅಂತಕ್ಕಂಥ ಶಬ್ದದ ಪ್ರಯೋಗವಾಗಿದೆ. ಹುಟ್ಟು ಸಾವು ಅಂದ್ರೆ ಭವ, ಭವ ಭಯ ಹರ ಅಂತಂದ್ರೆ ಹುಟ್ಟು ಸಾವು ಅನ್ನುವಂತ ಅಂಜಿಕೆಯನ್ನ ನಾಶ ಮಾಡ್ತಕ್ಕಂಥ ಪರಮಾತ್ಮ ಗುರುನಾಥ ಯಾರಿದ್ದಾನೋ ಆತನಿಗೆ ಹರ ಭಯಹರ, ಭೀತಿಯನ್ನ ನಾಶ ಮಾಡ್ತಕ್ಕಂಥವ ಅಂತ ಅರ್ಥವನ್ನ ಸರಳಗನ್ನಡದಲ್ಲಿ ಮಾಡಿ ಕೊಟ್ಟಿದ್ದಾರೆ. ಇಂಥವನಿಗೆ ಮಂಗಲವಾಗಲಿ ಜಯವಾಗಲಿ ಜಯವಾಗಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ಕೊಂಡ್ ಬಂದಾರೆ. ಇನ್ನ ನಿತ್ಯ ನಿತ್ಯ ಅಂತನ್ನುವಂತ ಶಬ್ದ ಯಾರಿಗಿದೆ ಅಂತಂತಂದ್ರೆ, ನಿತ್ಯ ಅನ್ನುವಂತ ಶಬ್ದಕ್ಕ ಅರ್ಥ ಒಂದೇ ಒಂದಿದೆ, ಅದುವೇ ಪಿಂಡಾಂಡದಿಂದ ಆತ್ಮ ಅನ್ನುವಂತ ಶಬ್ದ ಸರ್ವವ್ಯಾಪಕವಾಗಿರುವುದರಿಂದ ಬ್ರಹ್ಮಾಂಡಕ್ಕ ಬ್ರಹ್ಮ ಅನ್ನುವಂತ ಶಬ್ದ ಇದನ್ನ ಅಳವಡಿಸಿದ್ದಾರೆ. ಆತ್ಮ ಅಂದ್ರ ಒಂದೇ, ಆನಂತರ ಪರಮಾತ್ಮ ಅಂದ್ರೆ ಒಬ್ಬನೇ. ಆತ್ಮ ಅನ್ನುವಂತ ಶಬ್ದ ಕನ್ನಡದ ಸಂಸ್ಕೃತದಲ್ಲಿ ಇದೆ. ಆ ಆತ್ಮಕ್ಕ ಕನ್ನಡದಲ್ಲಿ ಶಬ್ದ ಏನಿದೆ ಅಂತಂದ್ರೆ ನಾನು ಅನ್ನುವಂತ ಶಬ್ದ ಇದೆ ಅನ್ನುವಂಥದ್ದನ್ನ ವಿಚಾರ ಮಾಡ್ತಾ, ಅದಕ್ಕ ನಿತ್ಯ ಅಂತನೂ ಕೂಡ ಅಂತಾರ ಅನ್ನುವ ವಿಚಾರವನ್ನು ನಾವು
ನೋಡ್ತಾ ಬರ್ತಾ ಇದ್ದೇವೆ. ಆ ರೀತಿಯಿಂದ ನಿತ್ಯ ಅಂದ್ರೆ ಯಾವಾಗಲೂ ಇರ್ತಕ್ಕಂಥವ. ಯಾವಾಗಲೂ ಇರ್ತಕ್ಕಂಥದ್ದು ಯಾರಿದೆ ಅಂತಂತಂದ್ರೆ ಯಾವುದಿದೆ ಅಂದ್ರೆ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮನೇ ಯಾವಾಗಲೂ ಇದ್ದಾನೆ ಅನ್ನುವಂತ ದೃಷ್ಟಿಯಿಂದ ಅದಕ್ಕೆ ನಿತ್ಯ ಅನ್ನುವಂತ ಶಬ್ದವನ್ನ ಬಳಸಿದ್ರು. ನಿತ್ಯ ಅಂತ ಯಾವಾಗಲೂ ಇರ್ತಕ್ಕಂತಹದ್ದು ಒಂದು. ಯಾಕಂದ್ರೆ ನಿತ್ಯ ಅಂತಂದ್ರೆ ಸತ್ ಬಗ್ಗೆ ವಿಚಾರ ಮಾಡುವಂದು ಕೂಡ ಸತ್ತು ಕೂಡ ಯಾವಾಗಲೂ ಇರ್ತಕ್ಕಂಥದ್ದೇ. ಆ ಸತ್ ಈ ನಿತ್ಯ ಅಂದ್ರೆ ಯಾವಾಗ್ಲೂ ಇರ್ತಕ್ಕಂಥದ್ದು, ಸತ್ ಅಂತ ಸದಾ ಯಾವಾಗ್ಲೂ ಇರ್ತಕ್ಕಂಥದ್ದಂತಾನೆ ಅರ್ಥ. ಆತ್ಮ ಅನ್ನುವಂತ ಪದನು ಕೂಡ ಯಾವಾಗ್ಲೂ ಇರ್ತಕ್ಕಂಥದ್ದೇ. ಆ ಆತ್ಮ ಅನ್ನುವಂತ ಶಬ್ದ ಕನ್ನಡದಲ್ಲಿ ನಾನು ಅಂತ ಅರ್ಥ. ಈ ರೀತಿಯಿಂದ ಅದು ಸೂಚಿಸ್ತದ ಅಂತ ಹೇಳ್ತಾ, ಯಾವಾಗಲೂ ಇರ್ತಕ್ಕಂಥವನು ಯಾರಿದ್ದಾನೆ ಅಂತಂದ್ರೆ ಯಾವಾಗಲೂ ಇರ್ತಕ್ಕಂಥವ ಪರಮಾತ್ಮನೇ ಶಾಶ್ವತ, ಪರಮಾತ್ಮನೇ ನಿತ್ಯ. ಈ ರೀತಿಯಿಂದ ನಿತ್ಯ ಶಬ್ದಕ್ಕೆ ಅರ್ಥವನ್ನ ಬರೆದು ನಿರಾಕುಳ, ಆಕುಳ ಅಂದ್ರೆ ಚಿಂತೆ ಅಂತ ಅರ್ಥ, ನಿರ್ ಅಂದ್ರೆ ಇಲ್ಲ ಅಂತ ಅರ್ಥ. ನಿರಾಕುಳ ಆಕುಳ ಯಾವ ಚಿಂತೆ ಇಲ್ಲದೆ ಇರ್ತಕ್ಕಂಥವನು ಯಾವನಿದ್ದಾನೋ ಆತನಿಗೆ ನಿರಾಕುಳ ಅಂದ್ರೆ ಯಾವ ಚಿಂತೆ ಇಲ್ಲದೆ ಇರ್ತಕ್ಕಂಥವ್ರು. ಯಾವುದೇ ಚಿಂತೆ ಇಲ್ಲದೆ ಇರ್ತಕ್ಕಂಥವನಿಗೆ ಪರಮಾತ್ಮ ಹ್ಯಾಂಗಿರ್ಬೇಕ್ರಿ ಅಂತಂತಂದ್ರೆ ಮತ್ತ ತನ್ನನ್ನು ಮೊರೆ ಹೊಕ್ಕಂತ ಭಕ್ತ ಜನರಿಗೆ ವಿಶೇಷವಾಗಿ ಆತ ಅವರ ಬಗ್ಗೆ ಚಿಂತೆ ಮಾಡ್ತಾನ ಅಂತಂದಾಗ ಮಾತ್ರ ಪರಮಾತ್ಮಗೆ ಚಿಂತೆ ಇಲ್ಲೇನ್ರಿ ಅಂತ ಶಬ್ದಕ್ಕೆ ಅರ್ಥವನ್ನ ನಾವ್ ವಿಚಾರ ಮಾಡೋ ಮುಂದ ಚಿಂತೆ ಇಲ್ಲ ಅಂತ ಹ್ಯಾಂಗಂದ್ರು ಅಂತಂದ್ರೆ ಚಿಂತೆ ಯಾವುದಕ್ಕೋಸ್ಕರವಾಗಿ ಬರ್ತದ ಅಂದ್ರೆ ಭೌತಿಕ ವಿಷಯಕ್ಕೋಸ್ಕರವಾಗಿ ಈ ಮನಸ್ಸು ತನ್ನ ಸ್ಥಾನವನ್ನು ಬಿಟ್ಟು ಹೊರಗೆ ಹೋಗುವುದರಿಂದ ಚಿಂತೆ ಪ್ರಾರಂಭವಾಗ್ತದ. ಅದು ಬಯಸಲಾರದ ಫಲವನ್ನು ಬಯಸುವುದರಿಂದ ಅದರಲ್ಲೇ ಅನುರಕ್ತವಾಗಿ ಅದನ್ನ ಪಡಿಬೇಕು ಅಂತಕ್ಕಂತಹ ಚಿಂತೆ ಆ ಮನಸ್ಸಿನಲ್ಲಿ ಉಂಟಾದದ್ದರಿಂದ ಅದು ಚಿಂತೆ ಅಂತ ಅನಿಸಿಕೊಳ್ತದೆ. ಯಾರು ಚಿಂತೆಯಿಂದ ನಿರಾಕುಳರಾಗಿದ್ದಾರೆ ಅವರಿಗೆ ನಿರಾಕುಳ ಅನ್ನುವಂತ ಶಬ್ದವನ್ನ ತಿಳಿಸ್ತಾರೆ. ಈ ರೀತಿಯಿಂದ ನಿರಾಕುಳ ಅಂತಂತಂದ್ರೆ ಯಾವ ಚಿಂತೆ ಇಲ್ಲದಂತಹ ಯಾರಿದ್ದಾರೋ ಆತನಿಗೆ ನಿರಾಕುಳ, ಯಾವುದೇ ಚಿಂತೆ ಇಲ್ಲದಂತವ ಅನ್ನುವಂಥ ವಿಚಾರವಂದ್ರೆ ಈ ಮೂಲಕವಾಗಿ ನಮಗೆ ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನ ನಿರ್ಮಳ ಅಂತಂದ್ರೆ ನಿರ್ಮಳ ಅನ್ನುವಂಥ ವಿಷಯಕ್ಕ ಅರ್ಥವನ್ನು ನಾವು ವಿಚಾರ ಮಾಡಿ ನೋಡಿದ್ರಾಗ ಮಲದ ಬಗ್ಗೆ ಮಲ ಅಂತಂತಂದ್ರೆ ದೋಷ ಅಂತ ಅರ್ಥ. ಮಲ ಅಂತಂತಂದ್ರೆ ಅಂತ ಮಲ ಏನಿದೆ ಅಂತಂತಂದ್ರೆ ಆ ಮಲವು ವಿಶೇಷವಾಗಿರ್ತಕ್ಕಂಥ ಅರ್ಥದೊಂದಿಗೆ ಪ್ರಯೋಗ ಆಗತ್ತವ. ಮಲ ಅಂತಂದ್ರೆ ಯಾವುದಕ್ಕ ಮಲ ಅನ್ಬೇಕು ಅಂತ ವಿಚಾರ ಮಾಡಿದ್ರಾಗ ಮಲ ಅನ್ನುವಂತ ಶಬ್ದಕ್ಕ ಅರ್ಥವನ್ನ ಹೇಳ್ತಾರ. ಇಹ ಪರ ಭೋಗದ ಇಚ್ಛೆ ಯಾರಿಗೆ, ಇಹ ಪರ ಭೋಗದ ಇಚ್ಛೆ ಮಲ ದೋಷ ಅಂತ ಕರ್ತದ. ಈ ಇಹದ ಬಗ್ಗೆ ಸುಖದ ಬಗ್ಗೆನೂ ಚಿಂತೆ ಇರಬಾರದು. ಮತ್ತ ಇನ್ನೊಂದರ ಆ ಲೋಕ ಈ ಲೋಕ ಬ್ರಹ್ಮಲೋಕ ಅಮೃತಲೋಕ ಈ ರೀತಿಯಿಂದ ಇರ್ತಕ್ಕಂಥ ಆ ಲೋಕಗಳ ಆಸೆಯೂ ಕೂಡ ಇರಬಾರದು. ಈ ರೀತಿಯಿಂದ ಆಸೆ ಚಿಂತೆ ಇಲ್ಲದೆ ಇರ್ತಕ್ಕಂಥವರಿಗೆ ಏನಂತಾರಂದ್ರೆ ಮಲ ಅಂತ ಹೆಸರು ಕೊಡ್ತಾರ. ಮಲ ಅಂತನ್ನುವಂತಹದಕ್ಕೆ ಹೆಸರು ಮತ್ತೊಂದಿದೆ ಏನು ಅಂತಂದ್ರೆ ಮಲವೆಂಬುದು ಪಾಪಕ್ಕ ಮಲ ಅಂತ ಹೆಸರು ಇದೆ ಅನ್ನುವಂಥದ್ದನ್ನ ನಾವು ಪೂಜ್ಯರಿಂದ ಮಹಾತ್ಮರಿಂದ ಕೇಳಿಕೊಂಡು ಬರ್ತಾ ಇರ್ತೀವಿ. ಮಲ ಎಂಬ ಹೆಸರು ಪಾಪಕ್ಕೂ ಕೂಡ ಇರುತ್ತದೆ. ಆ ಪಾಪಕ್ಕೂ ಕೂಡ ಮಲ ಅಂತ ಅಂತಾರ. ಈ ಪಾಪ ಎದರಿಂದ ಬರ್ತದ ಅಂದ್ರೆ ರಾಗ ದ್ವೇಷಾದಿಗಳಿಂದ ಬರ್ತದ. ರಾಗ ಅಂತಂದ್ರೆ ಪ್ರೀತಿ, ದ್ವೇಷ ಅಂತರ ಅದರಲ್ಲಿ ಆಸಕ್ತಿ ರಹಿತವಾಗಿರ್ತಕ್ಕಂಥದ್ದು.
ರಾಗ ದ್ವೇಷ ಅಂದ್ರೆ ಸಿಟ್ಟು ಅಂತ ಅರ್ಥ. ಪ್ರೀತಿ ಮತ್ತು ಸಿಟ್ಟು ಬೇಕಾದ್ದು ಪಡೆಯುವಾಗ ಪ್ರೀತಿ ಅಂತ ಅನಿಸ್ತೈತಿ, ಅದು ಬೇಕಾದ್ದು ನಮಗೆ ದೊರಕಲಿಲ್ಲ ಅಂತಂದ್ರೆ ನನಗ ಸಿಗಲಿಲ್ಲ ಅಂತ ಮನಸ್ಸಿಗೆ ಘಾಸಿ ಮಾಡಿಕೊಂಡು ಅವ ದ್ವೇಷ ಮಾಡ್ತಾನಲ್ಲ. ಈ ರಾಗ ದ್ವೇಷಾದಿಗಳು ಪಾಪಕ್ಕೆ ಮೂಲವಾಗಿರುತ್ತವೆ ಅನ್ನುವಂತ ಅರ್ಥವನ್ನ ಮಲ ಅನ್ನುವಂತ ಶಬ್ದಕ್ಕೆ ಹೇಳ್ಕೊಂಡು ಬರ್ತಾರೆ. ಮತ್ತೆ ಮಲಕ್ಕೆ ವಿಶೇಷವಾದಂತ ಅರ್ಥವನ್ನು ಮತ್ತೂ ಕೊಡ್ತಾರ. ಏನಂತಂದ್ರೆ ಮೈ ಮೇಲೆ ಹೊಲಸಾಗಿತ್ತು ಅಂತಂದ್ರ ಆ ಸಾಬೂನನ್ನ ಸಬಕಾರ ಹಚ್ಚಿಯೋ ಮತ್ತೆ ಏನಾದ್ರೂ ಹಚ್ಚಿಯೋ ತೊಳ್ಕೊಂಡು ಮೈಯನ್ನ ಸ್ವಚ್ಛಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು, ನಾವು ಮೈ ಮೇಲೆ ಧರಿಸಿರ್ತಕ್ಕಂತ ಬಟ್ಟೆ ಹೊರಗಿನ ವಾತಾವರಣದಿಂದ ಮ್ಯಾಲಿನ ಅಂಗಿಯ ಮ್ಯಾಲಿನ ಬಟ್ಟೆಯ ಮೇಲಿನ ಮೈದಿಗೆಯು ಕೂಡ ಆಗಿರ್ತದ. ಮೈ ಮೇಲಿನ ಹೊರಸಿಂದ ಒಳಗೆ ಕೂಡ ಹೊಲಸಾಗಿರ್ತದ. ಒಳಗೂ ಹೊರಗೂ ಕೂಡ ಹೊಲಸ ಆಗಿರ್ತಕ್ಕಂತ ಬಟ್ಟೆ ಹ್ಯಾಂಗ ಮಲಿನಗೊಂಡಿರ್ತದೋ ಅದಕ್ಕ ಮಲ ಅಂತ ಅಂತಾರ. ಈ ಮನಸ್ಸು ಕೂಡ ಒಳಗೂ ಹೊರಗೂ ಕೂಡ ಕೊಳೆಯಿಂದ ಭಾಷಿತವಾಗಿರುವುದರಿಂದ ಅದನ್ನು ಒಳಗೂ ಹೊರಗೂ ಕೂಡ ಅಶುಚಿಯಾಗಿರ್ತಕ್ಕಂಥದ್ದನ್ನ, ಈ ಅಶುಚಿಯಾಗಿರ್ತಕ್ಕಂಥ ಮಲದ ದೋಷವನ್ನ ನಿವಾರಣೆ ಮಾಡಿ ಕೊಡ್ತಕ್ಕಂಥ ಸಾಮರ್ಥ್ಯ, ಅದನ್ನು ಒಗಿತಕ್ಕಂಥ ಸಾಮರ್ಥ್ಯ ಯಾರಲ್ಲಿ ಇದೆಯೋ ಅಂತಂದ್ರ ಮಹಾತ್ಮರಲ್ಲಿ ಇದೆ. ಮಹಾತ್ಮರ ಉಪದೇಶದಲ್ಲಿ ಇದೆ. ಗ್ರಂಥಗಳನ್ನು ಪಠಣ ಮಾಡುವುದರಲ್ಲಿ ಇದೆ. ನಿರಂತರ ಸ್ಮರಣೆ ಮಾಡುವುದರಲ್ಲಿ ಇದೆ. ಈ ಒಳಗಿನ ಮತ್ತು ಈ ಹೊರಗಿನ ಮಲದ ದೋಷವನ್ನು ಕಳೆದುಕೊಳ್ಳತಕ್ಕಂತ ಶಕ್ತಿ, ಕಳೆಯುವಂತ ಶಕ್ತಿ ಗುರುನಾಥನಿಗೆ ಇದೆ ಅನ್ನುವಂಥದ್ದು ವಿಚಾರ. ಈ ಮಲದ ಬಗ್ಗೆನೇ ವಿಶೇಷವಾಗಿರ್ತಕ್ಕಂತ ಒಂದು ಪ್ರವಚನನೇ ಆಗುತ್ತದೆ. ಅದಕ್ಕೆ ಈ ದೋಷ ಇಷ್ಟು ಸಾಕು ಅಂತ ಅನಿಸಿ, ಈ ನಿರ್ಮಲ ಇಂತಹ ಮಲ ರಹಿತನಾಗಿರ್ತಕ್ಕಂಥವನು ಯಾರಿದ್ದಾರೋ ಅವರಿಗೆ ನಿರ್ಮಲ ಅಂತಕ್ಕಂತ ಶಬ್ದ ಅವರಿಗೆ ಸಲ್ತದ ಅಂತಕ್ಕಂಥದ್ದನ್ನ ಹೇಳ್ತಾ. ಅಂತಂದ್ರೆ ನಿರ್ಮಲ ಅಂದ್ರೆ ಪವಿತ್ರವಾದಂತಹ ಅಂತ ಸರಳ ಭಾಷೆಯಲ್ಲಿ ಅರ್ಥವನ್ನು ನಿರ್ಮಲ ಅನ್ನುವಂತ ಶಬ್ದಕ್ಕೆ ಪ್ರಯೋಗ ಮಾಡ್ತಾರೆ. ಈ ರೀತಿಯಿಂದ ನಿರ್ಮಲನಾಗಿರ್ತಕ್ಕಂಥ ಹೇ ಶಂಕರನೇ. ಶಂ ಅಂದ್ರೆ ಸುಖವನ್ನು, ಕರನೇ ಅಂದ್ರೆ ಹಿಂದಿಯಲ್ಲಿ ಮಾಡುವಂತ ಶಬ್ದ ಆಗ್ತದೆ. ಶಂಕರ ಅಂತಂದ್ರೆ ಶುಭವನ್ನು ಮಾಡುವವನು ಯಾವನಿದ್ದಾನೋ ಅವನಿಗೆ ಶಂಕರ ಅಂತಂತಾರೆ. ಶುಭವನ್ನು ಮಾಡತಕ್ಕಂತ ಶಕ್ತಿಯನ್ನು ಯಾವಳು ಉಳ್ಳವಳಾಗಿದ್ದಾಳೆ ಆಕೆಗೆ ಶಂಕರಿ ಅನ್ನುವಂತ ನಾಮವನ್ನು ಸಲ್ತದ ಅಂತ ತಿಳ್ಕೊಂಡು ಗ್ರಂಥಗಳಲ್ಲಿ ಮಾಡಿರ್ತಕ್ಕಂತ ಉಪದೇಶಕ್ಕನುಗುಣವಾಗಿ ನಾವು ಅವನ ಸ್ಮರಣೆಗೆ ತಂದುಕೊಳ್ತಾ ಇದ್ದೀವಿ. ಇಲ್ಲಿ ಕೂಡ ಶಂಕರನೇ ಅಂತಕ್ಕಂತ ಶಬ್ದಕ್ಕೆ ಅರ್ಥವನ್ನು ಹೇಳ್ಕೊಂಡ್ ಬಂದಾರ. ಶಂಕರನೇ ಅಂತಂದ್ರ ಸುಖವನ್ನು ಉಂಟು ಮಾಡತಕ್ಕಂಥ ಎಲ್ಲೋ ಪರಮಾತ್ಮನೇ ನಿನಗೆ ಜಯವಾಗಲಿ ಜಯವಾಗಲಿ ಅಂತಕ್ಕಂಥ ಶಬ್ದದೊಂದಿಗೆ ಈ ಕೈವಲ್ಯ ಪದ್ಧತಿಯ ಶಿವ ಕಾರುಣ್ಯ ಸ್ಥಳದಲ್ಲಿ 7ನೇ ಪದ್ಯದಲ್ಲಿ ಜಯ ಜಯ ಮಂಗಳಮಯ ಮಹಿಮೋದಯ ಜಯ ಜಯ ಜನ್ಮ ಜರಾಮೃತಿ ಭಯಹರ ಜಯ ಜಯ ನಿತ್ಯ ನಿರಾಕುಳ ನಿರ್ಮಳ ಜಯ ಜಯ ಶಂಕರನೇ. ಪಾರಮಾರ್ಥಿಕವಾಗಿರ್ತಕ್ಕಂಥ ಶಬ್ದ ಸಂಗ್ರಹವನ್ನ, ಯಾಕಂದ್ರೆ ಈಗೆಲ್ಲರೂ ಸಾಕಷ್ಟು ಕವಿಗಳು ವಿಚಿತ್ರ ರೂಪದಿಂದ ಪದ್ಯಗಳನ್ನು ಸಂಗ್ರಹ ಮಾಡಿ ಅವನ್ನ ಪೂಣಿಸಿ ಪ್ರಾಸಬದ್ಧವಾಗಿ ಅವರು ಕೂಡ ಬರೀತಾರೆ. ಅನೇಕ ಸಿನಿಮಾ, ನಾಟಕ, ಜಾನಪದ ಎಲ್ಲದರಲ್ಲಿಯೂ ಕೂಡ ಶಬ್ದಗಳನ್ನ ಪೋಣಿಸಿ ಅಂದವಾಗಿ ಚಂದವಾಗಿ ಮನಸ್ಸಿಗೆ ಹಿತವಾಗುವಂತೆ ಮನೋರಂಜನೆಯಾಗುವಂತೆ ಆ ಪದಪುಂಜಗಳ ಸಂಗ್ರಹವನ್ನು ಮಾಡಿ ಪದ್ಯವನ್ನ ಬರೀತಾರ. ಆದ್ರೆ ಪಾರಿಭಾಷಿಕ ಶಬ್ದ ಉಳ್ಳಂತ, ಪಾರಿಭಾಷಿಕ ಅಂತಂತಂದ್ರೆ ಪರಮಾರ್ಥಕ್ಕೆ ಅನುಕೂಲವಾಗುವಂತ ಪದಪುಂಜಗಳನ್ನ, ಪದಪುಂಜ ಅಂತಂದ್ರೆ ಶಬ್ದ ಅಕ್ಷರಗಳಿಂದ
ಒಂದು ಶಬ್ದವನ್ನ ರಚನೆ ಮಾಡಿ, ಶಬ್ದಗಳ ಮೂಲಕವಾಗಿ ವಾಕ್ಯವನ್ನ ರಚನೆ ಮಾಡಿ, ವಾಕ್ಯಗಳ ಸಂಬಂಧವನ್ನ ಪ್ರಾಸಬದ್ಧವಾಗಿ ಇರತಕ್ಕಂಥ ವಾಕ್ಯಗಳನ್ನ ಛಂದಸ್ಸಿಗೆ ಅನುಗುಣವಾಗಿ, ಆ ಛಂದಸ್ಸಿಗೆ ಅನುಗುಣವಾಗಿ ಇರತಕ್ಕಂತಹ ಪದ್ಯಗಳನ್ನ ರಾಗಕ್ಕೆ ಹೊಂದಿಸಿ, ಆ ರಾಗದೊಡನೆ ಇರತಕ್ಕಂತ ಭಾವವನ್ನು ತಾಳದೊಂದಿಗೆ ಹೊಂದಿಸಿ, ವಿಶೇಷ ಅರ್ಥ ಬರುವಂತೆ, ಮನಸ್ಸಿಗೆ ರಂಜನೆಯೂ ಕೂಡ ಬರುವಂತೆ ಮಾಡತಕ್ಕಂಥ ಚಾಕಚಕ್ಯತೆಯನ್ನು ಉಳ್ಳಂತಹ ಕಠಿಣ ಶಬ್ದಗಳಿಂದ ಒಡಗೂಡಿರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂಥ ಪದ ಪುಂಜಗಳ ಸಮೂಹವನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮಗೆ ಅವುಗಳನ್ನ ಪಾರಮಾರ್ಥಿಕ ಭಾಷೆಯ ಶಬ್ದಗಳನ್ನ ಪೋಣಿಸಿ ಪ್ರಾಸಬದ್ಧವಾಗಿ, ಛಂದೋಬದ್ಧವಾಗಿ, ರಾಗ ತಾಳಗಳಿಗೆ ಉಪಯೋಗವಾಗುವಂತೆ ಕೇಳುವರ ಮನಸ್ಸಿಗೆ ರಂಜನೆಗೆ ಕಾರಣವಾಗಿರತಕ್ಕಂಥ ವಿಶೇಷ ಅರ್ಥವನ್ನು ನಮಗೆ ದಯಪಾಲಿಸಿ ಬಹಳ ಉಪಕಾರ ಮಾಡಿರ್ತಕ್ಕಂಥ ಪ್ರಸಂಗವನ್ನ ಮತ್ತೆ ಮತ್ತೆ ನಾವು ನೆನೆಸಿಕೊಂಡಾಗ ಅವರ ಚಾಕಚಕ್ಯತೆ, ಅವರ ಪಾಂಡಿತ್ಯ ಎಷ್ಟೊಂದು ವಿಶಾಲಕರವಾಗಿತ್ತು. ಅದನ್ನ ಅವಕ್ಕ ಕೆಲವೊಂದು ಹಳ್ಳಿಗಳೇ ಭಾಷೆಯನ್ನ ಏನಂತಾರ ಅವಕ್ಕ ವಜ್ರದ ಹಲ್ಲುಗಳೇ ಬೇಕು ಅಂತಂತಾರ. ಈ ನಿಜಗುಂಡ್ರ ಭಾಷೆಯನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಎಂತ ಹಲ್ಲುಗಳು ಬೇಕು ಇದಕ್ಕೆ ತಿನ್ನಾಕ ಅಂತಂದ್ರೆ ವಜ್ರದ ಹಲ್ಲುಗಳೇ ಬೇಕು ಅಂತ ವಿಚಾರವನ್ನ ಹೇಳ್ತಿರ್ತಕ್ಕಂಥದ್ದನ್ನ ನಾವು ಕೇಳಿದಿರ್ತೀವಿ. ಅಂತಹ ವಜ್ರಗಳ ಹಲ್ಲುಗಳಿಂದ ಪುಡಿ ಪುಡಿ ಮಾಡಿರ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂತಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ಧಾರೂಢರ ಆ ಚಾಕಚಕ್ಯತೆಯಲ್ಲಿ ಇದೆ. ಅದನ್ನ ಮತ್ತಷ್ಟು ಸರಳೀಕರಣಗೊಳಿಸಿರ್ತಕ್ಕಂಥ ಪಾಂಡಿತ್ಯ ಯಾರಲ್ಲಿ ಇದೆ ಅಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಚಿಕ್ಕರಾಮಾರೂಢರು ಮತ್ತು ರಾಮಾರೂಢರು ಇದನ್ನ ಬರೆದು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ಬಹಳ ಸ್ತುತ್ಯವಾಗಿರ್ತಕ್ಕಂಥ ಪ್ರಸಂಗ ಅಂತ ನಾವು ಭಾವಿಸ್ತಾ, ಇಲ್ಲಿಯವರೆಗೆ ನನಗೆ ತಿಳಿದಿರಂತಹ ಯಥಾಮತಿಗೆ ನಿರಿಗಿದಂತಹ ಭಾಷೆಯಲ್ಲಿ ನಾನು ಇದನ್ನ ತಮ್ಮ ಮುಂದೆ ನುಡಿ ನೈವೇದ್ಯವಾಗಿ ಸಮರ್ಪಣೆ ಮಾಡಲಿಕ್ಕೆ ನನಗೆ ಕೊಟ್ಟಂತಹ ಪರಮ ಪೂಜ್ಯರಾಗಿರ್ತಕ್ಕಂಥ ಶಂಕರಣ್ಣನವರು ಈ ವೇದಿಕೆಯ ಮೂಲಕವಾಗಿ ತಮ್ಮೆಲ್ಲರ ಮುಂದೆ 4 ತೊದಲು ನುಡಿಗಳನ್ನ ನಿಮ್ಮ ಮುಂದೆ ವಿಸ್ತಾರ ಮಾಡಿ ಅದನ್ನ ತಿಳಿಸುವುದಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ಬಲ್ಲವರಲ್ಲ ನಾವು. ನಿಮ್ಮಂಥವರಿಂದ ಕೇಳಿದ ಭಾಷೆಯನ್ನೇ ಅದನ್ನ ವಿಸ್ತಾರವಾಗಿ ತಮ್ಮ ಮುಂದೆ ನುಡಿ ನೈವೇದ್ಯ ಮೂಲಕವಾಗಿ ಸಮರ್ಪಣೆ ಮಾಡಿದ್ದೇನೆ. ದಯವಿಟ್ಟು ಅಂಶಕ್ಷೀರ ನ್ಯಾಯದಲ್ಲಿ ಪರಿಗ್ರಹಿಸಬೇಕು ಅಂತ ಹೇಳ್ತಾ, ಸತ್ಸಂಗದ ಭಾಗಿಯಾಗಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಅನಂತ ವಂದನೆಗಳೊಂದಿಗೆ ನಾನು ನಿರ್ಗಮಿಸ ಬಯಸುತ್ತೇನೆ. ಈ 7ನೇ ಪದ್ಯದ ಪಲ್ಲವಿಯಲ್ಲಿ ಮತ್ತು ಇಲ್ಲಿ ತನಕ ಆಗಿರ್ತಕ್ಕಂಥ ಪ್ರಸಂಗವನ್ನ ಪರಮಶಂಕರನ ಅಪ್ಪ ಅವರು ನಮಗೆ ತಿಳಿಸತಕ್ಕಂಥ ಈ ಕವಲ ಪದ್ಧತಿಯ 6 ಪದಗಳ ಬಗ್ಗೆ ಸಾರಾಂಶವನ್ನ ಕೂಡ ಸೂಚ್ಯವಾಗಿ ಅದನ್ನು ತಿಳಿಸ್ಲಿಕ್ಕೆ ಮತ್ತೊಮ್ಮೆ ಅದನ್ನು ಸ್ಮರಣೆಗೆ ತಂದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ತಮ್ಮ ಮುಂದೆ ತಿಳಿಸಲು ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳ್ತಾ, ಈ ಅವಕಾಶವನ್ನು ಕೊಟ್ಟಂತಕ್ಕ ತಮಗೆಲ್ಲರಿಗೂ ಭಕ್ತಿಯಿಂದ ಕೇಳ್ತಕ್ಕಂಥ ಆಸ್ಥೆ ವಹಿಸಿ ಇದನ್ನ ಆಲಿಸಿದಂತ ತಮಗೂ ಕೂಡಿ ಉತ್ತರೋತ್ತರವಾಗಿರ್ತಕ್ಕಂಥ ಜ್ಞಾನಕ್ಕೆ ಕಾರಣರಾಗಿ ನೀವು ಎಲ್ಲರೂ ಕೂಡ ಪರಮಾತ್ಮನ ಪಾದಕ್ಕೆ ಹೊಂದಿಕೆಯಾಗಿ ಪರಮಾತ್ಮನ ಪಾದದಲ್ಲಿ ಸಲ್ಲುವಂತಹ ಪುಷ್ಪಗಳಾಗೋಣ ಅಂತಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡಬಯಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು, ವಂದನೆಗಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶರಣು ಶರಣಾರ್ಥಿ.